ನಮಸ್ಕಾರ ಫ್ರೆಂಡ್ಸ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಹೊಸ ವ್ಯಾಕೆನ್ಸಿಗಳನ್ನು ಕರೆದಿದ್ದಾರೆ ನೋಡಿ ಫ್ರೆಂಡ್ಸ್. ಪೋಸ್ಟ್ ನೇಮ್ ಬಂದುಬಿಟ್ಟು ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಅಂತ. ಗ್ರಾಜ್ಯುಯೇಟ್ ಅಪ್ರೆಂಟಿಸ್ನಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಇದೆ, ಸ್ಯಾಲ್ರಿ ಎಷ್ಟಿದೆ ಮತ್ತು ಕ್ವಾಲಿಫಿಕೇಷನ್ ಏನು ಬೇಕು, ಏಜ್ ಲಿಮಿಟ್ ಏನಿದೆ, ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನು, ಅದಾದ ನಂತರ ನೋಡಿ ಫ್ರೆಂಡ್ಸ್ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಅದಾದ ನಂತರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಮತ್ತು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ನೋಡಿ ಫ್ರೆಂಡ್ಸ್. ನಾನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಮೊದಲು ನಾನು ನೋಟಿಫಿಕೇಷನ್ ಬಗ್ಗೆ ಶಾರ್ಟಾಗಿ ಕ್ವಿಕ್ಕಾಗಿ ಬೇಗ ಹೇಳಿಬಿಡ್ತೀನಿ. ಇದಾದ ನಂತರ ಯಾವ ರೀತಿ ಅಪ್ಲೈ ಮಾಡಬೇಕು ಅದನ್ನು ನಾನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆರ್ಗನೈಜೇಷನ್ ನೇಮ್ ಬಂದುಬಿಟ್ಟು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂದರೆ PNB ಅಂತ. ಪೋಸ್ಟ್ ನೇಮ್ ನೋಡಿ ಫ್ರೆಂಡ್ಸ್ ಅಪ್ರೆಂಟಿಸಿಪ್ ಅಂತ ಇದೆ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಟೋಟಲ್ ಪೋಸ್ಟ್ 5138 ಪೋಸ್ಟ್ಗಳಿದೆ. ಇದಂತರ ಸ್ಯಾಲ್ರಿ ನೋಡಿ ಫ್ರೆಂಡ್ಸ್ ನಿಮಗೆ 10 ರಿಂದ 15,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಇದಂತರ ನೋಡಿ ನಿಮಗೆ ಲೊಕೇಶನ್ ಆಲ್ ಇಂಡಿಯಾ ಇರುತ್ತೆ. ಇದಂತರ ಅಪ್ಲೈ ಲಾಸ್ಟ್ ಡೇಟ್ ನೋಡಿ ಫ್ರೆಂಡ್ಸ್ 24/2/2026 ತನಕ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು. ಅಫಿಷಿಯಲ್ ವೆಬ್ಸೈಟ್ ನೋಡಿ ಫ್ರೆಂಡ್ಸ್ @PNBindia.in ಅಂತ ಇದೆ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ 8/2/2026 ಇದೆ. ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ನೋಡಿ ಫ್ರೆಂಡ್ಸ್ 24/2/2026 ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇರುತ್ತೆ. ಎಕ್ಸಾಮ್ ಡೇಟ್ ನೋಡಿ ಫ್ರೆಂಡ್ಸ್ ನಿಮಗೆ ಮಾರ್ಚ್ 2026ರಲ್ಲಿ ನಿಮ್ಮ ಒಂದು ಎಕ್ಸಾಮ್ಸ್ ಇರುತ್ತೆ. ಇದಂತ ನೋಡಿ ಫ್ರೆಂಡ್ಸ್ ನಿಮಗೆ ಮಿನಿಮಮ್ ಏಜ್ 20 ವರ್ಷ ಇರಬೇಕು, ಮ್ಯಾಕ್ಸಿಮಮ್ ಏಜ್ 28 ವರ್ಷ ಇರಬೇಕು. ಏಜ್ ರಿಲ್ಯಾಕ್ಸೇಷನ್ ಏನಾದರೂ ನಿಮಗೆ ಬೇಕಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೋಟಿಫಿಕೇಷನ್ PDF ಲಿಂಕ್ ಕೊಟ್ಟಿದ್ದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್ ಅಪ್ಲಿಕೇಶನ್ ಫೀಸ್ ಜನರಲ್ OBC EWS ಮೇಲ್ ಕ್ಯಾಂಡಿಡೇಟ್ಗೆ ಅಂದರೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ 944 ರೂಪಾಯಿ ಫೀಸ್ ಇದೆ. ಜನರಲ್ OBC EWS ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 708 ರೂಪಾಯಿ ಫೀಸ್ ಇದೆ. SC ST PH ಕ್ಯಾಂಡಿಡೇಟ್ ಮೇಲ್ ಫಿಮೇಲ್ ಇಬ್ಬರಿಗೆ 236 ರೂಪಾಯಿ ಫೀಸ್ ಇರುತ್ತೆ. ಇದಂತರ ಪೇಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಸರ್ಕಲ್ ವೈಸ್ ಪೋಸ್ಟ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಆಂಧ್ರ ಪ್ರದೇಶ, ಅರುಣಾಚಲ್ ಪ್ರದೇಶ, ಅಸ್ಸಾಂ. ಅದಂತರ ನಮ್ಮ ಕರ್ನಾಟಕದಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಒಟ್ಟು 64 ಪೋಸ್ಟ್ಗಳಿದೆ. ಬೆಂಗಳೂರಿನಲ್ಲಿ 44 ಪೋಸ್ಟ್ಗಳಿದೆ. ಹುಬ್ಳಿಯಲ್ಲಿ 20 ಪೋಸ್ಟ್ಗಳಿದೆ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೀವು ಜಸ್ಟ್ ಗ್ರಾಜ್ಯುಯೇಟ್ ಪಾಸ್ ಔಟ್ ಆದರೆ ಸಾಕು. ಗ್ರಾಜ್ಯುಯೇಟ್ ಪಾಸ್ ಆದರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಇದಂತ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಸ್ಟೈಪಂಡ್ ನೋಡಿ, ಇದು ಸ್ಯಾಲ್ರಿ ಅಂತ ಕನ್ವರ್ಟ್ ಆಗೋದಿಲ್ಲ, ಇದು ಟ್ರೈನಿಂಗ್ ಆಗಿರುತ್ತೆ. ನೀವು ಅಪ್ಲೈ ಅಂತ ಕನ್ಸಿಡರ್ ಆಗೋದಿಲ್ಲ. ನಿಮಗೆ ಜಸ್ಟ್ 1 ವರ್ಷದ ಇದು ಟ್ರೈನಿಂಗ್ ಇರುತ್ತೆ. ಸೊ ನಿಮಗೆ ಒಂದು ಸಹಾಯ ಧನ ಅಂದರೆ ಸ್ಟೈಪಂಡ್ ಎಷ್ಟಿರುತ್ತೆ, ರೂರಲ್ ಸೆಮಿ ಅರ್ಬನ್ ಮತ್ತು ಅರ್ಬನ್ನಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ 12,300 ರೂಪಾಯಿ ಇರುತ್ತೆ. ಮೆಟ್ರೋದಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ 15,000 ರೂಪಾಯಿ ಫೀಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಅಂದರೆ ಫೀಸ್ ಅಲ್ಲ, ಸ್ಟೈಪಂಡ್ ಇರುತ್ತೆ ನೋಡಿ ಫ್ರೆಂಡ್ಸ್. ನಮ್ಮ ಒಂದು ಕರ್ನಾಟಕದಲ್ಲಿ ನಿಮಗೆ ಅಪ್ಲೈ ಮಾಡಿದ್ರೆ ನಿಮಗೆ 15,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಯಾಕೆಂದರೆ ನಮ್ಮ ಬೆಂಗಳೂರಿನಲ್ಲಿ ಹುಬ್ಳಿಯಲ್ಲಿ ಮಾತ್ರ ಈ ಒಂದು ವೇಕೆನ್ಸಿಗಳಿರೋದು. ನೀವೇನಾದರೂ ಮೆಟ್ರೋ ಅಂದರೆ ಸಿಟಿ ಆಗಿರುತ್ತೆ, ರೂರಲ್ ಅಂದರೆ ಹಳ್ಳಿಗಳಾಗಿರುತ್ತೆ. ಸೊ ಬೆಂಗಳೂರು ಹುಬ್ಳಿಯಲ್ಲಿ ನೀವು ದೊಡ್ಡ ಸಿಟಿಯಲ್ಲಿ ಅಂದರೆ ಹುಬ್ಳಿಯಲ್ಲಿ ಸಿಕ್ಕರೆ ನಿಮಗೆ 15,000 ಸ್ಟೈಪಂಡ್ ಸಿಗುತ್ತೆ. ಇದಂತ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ನಿಮಗೆ ಒಂದು ಎಕ್ಸಾಮ್ ಇರುತ್ತೆ, 100 ಅಂಕದ ಒಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ನಲ್ಲಿ ನಿಮಗೆ ನೋಡಿ ಫ್ರೆಂಡ್ಸ್ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ನಲ್ಲಿ ಒಟ್ಟು 25 ಪ್ರಶ್ನೆ 25 ಅಂಕ ಇರುತ್ತೆ. ಇಂಗ್ಲೀಷ್ನಲ್ಲಿ ನೋಡಿ ಫ್ರೆಂಡ್ಸ್ ಜನರಲ್ ಇಂಗ್ಲೀಷ್ನಲ್ಲಿ 25 ಪ್ರಶ್ನೆಗೆ 25 ಮಾರ್ಕ್ಸ್ ಇರುತ್ತೆ. ಇದರ ನಂತರ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ನಲ್ಲಿ 25 ಪ್ರಶ್ನೆಗೆ 25 ಅಂಕ ಇರುತ್ತೆ. ಇದಂತ ನೋಡಿ ಫ್ರೆಂಡ್ಸ್ ಕಂಪ್ಯೂಟರ್ ನಾಲೆಜ್ 25 ಪ್ರಶ್ನೆಗೆ 25 ಅಂಕ ಇರುತ್ತೆ. ಟೋಟಲ್ ನಿಮಗೆ 1 ಗಂಟೆಯ ಪ್ರಶ್ನೆ ಅಂದರೆ 1 ಗಂಟೆಯ ಎಕ್ಸಾಮ್ ಇರುತ್ತೆ. ನಿಮಗೆ ಒಟ್ಟು 100 ಪ್ರಶ್ನೆಗೆ 100 ಅಂಕಗಳು ಇರುತ್ತೆ. ಇದಂತ ನೋಡಿ ಫ್ರೆಂಡ್ಸ್ ಈಗ ಹೌ ಟು ಅಪ್ಲೈ ನೋಡಿ ಫ್ರೆಂಡ್ಸ್. ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ನೀವು ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಪ್ರೆಂಟಿಸ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು NATS ಪೋರ್ಟಲ್ನಲ್ಲಿ ಅಪ್ಲೈ ಮಾಡಬೇಕು.
ನೋಡಿ ಫ್ರೆಂಡ್ಸ್, ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಈ ಒಂದು ವೆಬ್ಸೈಟ್ಗೆ ಬಂದು ನೀವು ಇಲ್ಲಿ ಮೊದಲನೇ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ ನಂತರ ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಅಪ್ಲೈ ಮಾಡೋದಕ್ಕೆ ಅರ್ಹರಿರ್ತೀರ. ವಿತೌಟ್ ನೀವು ನ್ಯಾಟ್ಸ್ ಪೋರ್ಟಲ್ನಲ್ಲಿ ಅಪ್ಲೈ ಮಾಡಿದೇನೆ ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅಲ್ಲಿ ನ್ಯಾಟ್ಸ್ ಪೋರ್ಟಲ್ ID ಕೇಳುತ್ತೆ. ಸೊ ಇದರಲ್ಲಿ ಅಪ್ಲೈ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ನ್ಯಾಟ್ಸ್ ಪೋರ್ಟಲ್ ನಿಮ್ಮ ಇಮೇಲ್ ಐಡಿಗೆ ಮತ್ತು ಮೊಬೈಲ್ ಮೆಸೇಜ್ಗೆ ನ್ಯಾಟ್ಸ್ ಪೋರ್ಟಲ್ ID ಬರುತ್ತೆ. ಆ ಒಂದು ID ಇಟ್ಕೊಂಡು ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಅಪ್ಲೈ ಮಾಡಬೇಕು. ಸೊ ಫ್ರೆಂಡ್ಸ್, ಬನ್ನಿ ಇದರಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ನಿಮಗೆ ತಿಳಿಸ್ತೀನಿ. ನ್ಯಾಟ್ಸ್ ಪೋರ್ಟಲಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪೂರ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಗೌರ್ಮೆಂಟ್ ಹೊಡಿಸೋ ಅಪ್ರೆಂಟಿಸ್ಶಿಪ್ನ ಯಾವುದೇ ವೇಕೆನ್ಸಿ ಆಗಲಿ ನೀವು ಅಪ್ಲೈ ಮಾಡಬೇಕು ಅಂದರೆ ಈ ಒಂದು ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಲೇಬೇಕು. ನೀವು ನ್ಯಾಟ್ಸ್ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡದೆ ಅಪ್ರೆಂಟಿಸ್ಶಿಪ್ನಲ್ಲಿ ಯಾವುದೇ ವೇಕೆನ್ಸಿಗೆ ನೀವು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ನೀವು ಮೊದಲು ಅಪ್ರೆಂಟಿಸ್ಶಿಪ್ ಹುದ್ದೆಗೆ ಅಪ್ಲೈ ಮಾಡೋದಾದರೆ ನೀವು ಮೊದಲು ಈ ಒಂದು ನ್ಯಾಟ್ಸ್ ಪೋರ್ಟಲಲ್ಲಿ ಮೊದಲು ಅಪ್ಲೈ ಮಾಡಬೇಕು. ನೋಡಿ, ನ್ಯಾಟ್ಸ್ ಪೋರ್ಟಲಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಮೊದಲನೇದಾಗಿ ಗೂಗಲಲ್ಲಿ ಹೋಗಿ ನ್ಯಾಟ್ಸ್ ಅಂತ ಸರ್ಚ್ ಮಾಡಿ. ನ್ಯಾಟ್ಸ್ ಅಂತ ಇಲ್ಲಿ ನೋಡಿ ಈ ರೀತಿ ಸರ್ಚ್ ಮಾಡಿದಾಗ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಾಗ ಇಲ್ಲಿ ನೀವು ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನೀವು ಡೈರೆಕ್ಟಾಗಿ ಈ ಒಂದು ಪೋರ್ಟಲ್ಗೆ ಬಂದುಬಿಡ್ತೀರ. ಇಲ್ಲಾಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ವೆಬ್ಸೈಟ್ನ ಲಿಂಕ್ ಕೊಟ್ಟಿರ್ತೀನಿ ನ್ಯಾಟ್ಸ್ ಪೋರ್ಟಲ್ದು. ನೀವು ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಪೋಸ್ಟ್ಗೆ ನೀವು ಅಂದರೆ ಈ ಒಂದು ವೆಬ್ಸೈಟ್ಗೆ ಬಂದುಬಿಡ್ತೀರ. ನೋಡಿ, ಬಂದಾಗ ಇಲ್ಲಿ ಸ್ಟೂಡೆಂಟ್ ಅಂತ ಬರುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇದ್ರ ಮೇಲೆ ಸ್ಟೂಡೆಂಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು, ಡು ಯು ಹ್ಯಾವ್ ಅಬೌವ್ ಡಾಟಾ ಟು ಎನ್ರೋಲ್ ಅಂದರೆ ಆಧಾರ್ ಕಾರ್ಡ್, ಅದಾದ ನಂತರ ಮೊಬೈಲ್ ನಂಬರ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಆಧಾರ್ ಸೀಡಿಂಗ್, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಒಂದು ಎಜುಕೇಷನ್ಸ್ ಒಟ್ಟು ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅದಾದ ನಂತರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇದೆಯೋ ಇಲ್ವೋ ಎಲ್ಲ ಇದ್ದರೆ ಇಲ್ಲಿ ಎಸ್ ಅಂತ ಮಾಡಿ. ನೀವು ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಮುಂದೆ ತೊಗೊಳ್ಳೋದಿಲ್ಲ. ಸೊ ಎಸ್ ಅಂತ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಇದಾದ ನಂತರ ಸ್ಟೂಡೆಂಟ್ ಇಮೇಲ್ ಅಂದರೆ ನಿಮ್ಮ ಒಂದು ಇಮೇಲ್ ID ಹಾಕಿ, ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೀವು ಕೆಳಗೆ ಸ್ಕ್ರೋಲ್ ಮಾಡಿದಾಗ ನೋಡಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ರೀತಿ ಬಂದಾಗ ಇಲ್ಲಿ ನೀವು ನೋಡ್ಬೋದು, ಹ್ಯಾವ್ ಯು ಅಂಡರ್ಟೇಕನ್ ಎನಿ ಪ್ರೀವಿಯಸ್ ಟ್ರೈನಿಂಗ್ ಆ್ಯಸ್ ಪಾರ್ಟ್ ಆಫ್ ದ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅಂತ ಕೇಳ್ತಾ ಇದೆ. ಇಲ್ಲಿ ನೋ ಅಂತ ಹಾಕಿ. ಇದಾದ ನಂತರ ಡು ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಆಫ್ ಎನಿ 1 year ಆರ್ ಮೋರ್ ಅಂತ ಕೇಳ್ತದೆ. ಇಲ್ಲಿಯೂ ಕೂಡ ನೋ ಅಂತ ಹಾಕಿ. ಹ್ಯಾವ್ ಯು ಪಾಸ್ಡ್ ಔಟ್ ಥ್ರೂ ರೆಗ್ಯುಲರ್ ಆರ್ ಪಾರ್ಟ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಕೇಳ್ತದೆ. ಇಲ್ಲಿ ನೀವು ರೆಗ್ಯುಲರ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್. ಇಲ್ಲಿ ನೋಡಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಸೇಮ್ ಅದೇ ರೀತಿ ಇಲ್ಲಿ ನೀವು ನಿಮ್ಮ ಹೆಸರನ್ನ ಫಿಲಪ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಜೆಂಡರ್ ಅಂದರೆ ನೀವು ಮೇಲ್ ಫಿಮೇಲ್ ಅದನ್ನು ಫಿಲಪ್ ಮಾಡ್ಕೊಳ್ಳಿ. ಅದಾದ ನಂತರ ಕ್ಯಾಟಗರಿ ನೀವು SC ST OBC ಮುಸ್ಲಿಂ ಯಾವ ಕಾಸ್ಟ್ ಬರ್ತೀರ ನೋಡಿ ಅದನ್ನು ಇಲ್ಲಿ ಹಾಕಿ. ಅದಾದ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅದಾದ ನಂತರ ಅಪ್ಲೋಡ್ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು PDF ಸೈಜ್ನಲ್ಲಿ ಇರಬೇಕು. ಮ್ಯಾಕ್ಸಿಮಮ್ 1 MB ತನಕ ನಿಮಗೆ ಅವಕಾಶ ಇರುತ್ತೆ ಅಪ್ಲೋಡ್ ಮಾಡೋದಕ್ಕೆ. ಇದರ ನಂತರ ಸ್ಟೇಟ್ ಟು ವಿಚ್ ಇನ್ಸ್ಟಿಟ್ಯೂಟ್ ಬಿಲಾಂಗ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ನಮ್ಮ ಕರ್ನಾಟಕ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಡಿಸ್ಟ್ರಿಕ್ಟ್ ಟು ವಿಚ್ ಇನ್ಸ್ಟಿಟ್ಯೂಟ್ ಬಿಲಾಂಗ್ಸ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇನ್ಸ್ಟಿಟ್ಯೂಟ್ ನೇಮ್ ಅಂದರೆ ಇಲ್ಲಿ ನೋಡಿ ನಿಮ್ಮ ಒಂದು ಡಿಗ್ರಿ ನಿಮ್ಮ ಒಂದು ಡಿಗ್ರಿ ಇನ್ಸ್ಟಿಟ್ಯೂಟ್ ನೇಮ್ ಏನಿದೆ ಇಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ಎಜುಕೇಷನ್ಸ್ ಟೈಪ್ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ನೀವು ಏನು ಮಾಡಿದ್ದೀರಾ ಅಂದರೆ BA BSc ಇಲ್ಲಿ ನೀವು ನೋಡ್ಬೋದು BE BTech ನೀವು BSc ಆಗಿರ್ಬೋದು
BCom ಆಗಿದ್ದರು, BA, ಇಲ್ಲಿ ಎಲ್ಲ ರೀತಿ ಕೊಟ್ಟಿದ್ದಾರೆ. ನೀವು ಯಾವ ಕೋರ್ಸ್ ಮಾಡಿದ್ದೀರಾ ಆ ಕೋರ್ಸ್ನ ಇಲ್ಲಿ ನೀವು ಹಾಕಬೇಕು. ಇಲ್ಲಿ ನೋಡಿ ನೀವು ಅದ ನಂತರ ಕೋರ್ಸ್ ನೇಮ್ ಕೂಡ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇದಾದ ನಂತರ ಸ್ಪೆಷಲೈಸೇಷನ್ ಅಂದರೆ ನೀವು ಯಾವ ಡಿಪಾರ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ ಹೋಟೆಲ್ ಮ್ಯಾನೇಜ್ಮೆಂಟ್ ಈ ರೀತಿ ಇರುತ್ತೆ. ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ನ ಚಾಯ್ಸ್ ಮಾಡ್ಕೊಂಡಿರ ಅದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ಅದ ನಂತರ ಸ್ಟೂಡೆಂಟ್ ID ಅಂದರೆ ರೋಲ್ ನಂಬರ್, ನಿಮ್ಮ ಡಿಗ್ರಿ ರೋಲ್ ನಂಬರ್ನ ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್, ಯಾವ ವರ್ಷ ಪಾಸ್ ಆಗಿದ್ದೀರಾ, ಅದ ನಂತರ ಮಂತ್ ಆಫ್ ಪಾಸಿಂಗ್, ಯಾವ ತಿಂಗಳಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ಹಾಕಿ. ನೋಡಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಮೇಲೆ ಇರುತ್ತೆ. ಜಸ್ಟ್ ನೀವು ಇಲ್ಲಿ ನೋಡಿ ಇಲ್ಲಿ ಹಾಕಿದ್ರೆ ಸಾಕು. ಅದ ನಂತರ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರಾ, ಎಷ್ಟು ಪರ್ಸೆಂಟೇಜ್ ನಿಮ್ಮ ಮಾರ್ಕ್ಸ್ ಆಗಿದೆ ಇಲ್ಲಿ ನೀವು ಹಾಕಬೇಕು. ಇದಾದ ನಂತರ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಇಮೇಲ್ ID ಕೇಳುತ್ತೆ. ಇಮೇಲ್ ID ಹಾಕಿ, ಅದ ನಂತರ ಮೊಬೈಲ್ ನಂಬರ್ ಹಾಕಿ, ಅದ ನಂತರ ನಿಮ್ಮ ಒಂದು ಪಾಸ್ವರ್ಡ್ ಹಾಕಿ, ನಂತರ ಕನ್ಫರ್ಮ್ ಪಾಸ್ವರ್ಡ್ ಹಾಕಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದರೆ, ನಿಮ್ಮ ಹೆಸರು ಕುಮಾರ್ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಹೆಸರು ಕುಮಾರ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಕುಮಾರ್ @123 ಈ ರೀತಿ ನಿಮ್ಮ ಒಂದು ಪಾಸ್ವರ್ಡ್ ಇರಬೇಕು. ಫಾರ್ ಎಕ್ಸಾಂಪಲ್ ಕುಮಾರ್ @123 ಈ ರೀತಿ ಹೆಸರಿರಬೇಕು. ಸ್ಟ್ರಾಂಗ್ ಆಗಿ ನಿಮ್ಮ ಪಾಸ್ವರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಶ್ರುತಿ ಅಂತ ಅಂದ್ಕೊಳ್ಳಿ. ಶ್ರುತಿ @123 ಅಂತ ಈ ರೀತಿ ಮಾಡಿಕೊಂಡು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡಾಗ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಈ ರೀತಿ ನಿಮ್ಮ ಒಂದು ಲಾಗಿನ್ ID ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ನೀವು ನಿಮ್ಮ ಒಂದು ಇಮೇಲ್ ID ಏನಿರುತ್ತೆ ಇಲ್ಲಿ ಹಾಕಿ. ನೀವು ಜಸ್ಟ್ ಈಗ ತಾನೇ ನೀವು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡ್ರಲ್ಲ ಇಲ್ಲಿ ಪಾಸ್ವರ್ಡ್ ಹಾಕಿ, ಶೋ ಪಾಸ್ವರ್ಡ್ ಅಥವಾ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಗೆ ಒಂದು ಮೇಲ್ ಬರುತ್ತೆ. ಮೇಲ್ ಬಂದಾಗ ಇಲ್ಲಿ ನೋಡಿ ಈ ರೀತಿ ಮೇಲ್ ಬಂದಾಗ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೀವು ಡೈರೆಕ್ಟಾಗಿ ಮತ್ತೆ ನ್ಯಾಟ್ಸ್ ಪೋರ್ಟಲ್ಗೆ ಬರ್ತೀರಾ. ಬಂದಾಗ ಇಲ್ಲಿ ನೋಡ್ಬೋದು, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಆ್ಯಕ್ಟಿವೇಟೆಡ್, ಪ್ಲೀಸ್ ಲಾಗಿನ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಮ ಇಮೇಲ್ ಹಾಕೊಳ್ಳಿ, ಅದ ನಂತರ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೀವು ನೋಡ್ಬೋದು, ಸ್ಟೆಪ್ 1ನಲ್ಲಿ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಅದನ್ನು ಸ್ಟೆಪ್ 2ನಲ್ಲಿ ಎಜುಕೇಷನ್ ಡೀಟೇಲ್ಸ್ ಇರುತ್ತೆ. ಸ್ಟೆಪ್ 3ನಲ್ಲಿ ಕಮ್ಯುನಿಕೇಷನ್ ಇನ್ಫಾರ್ಮೇಷನ್, ಸ್ಟೆಪ್ 3ನಲ್ಲಿ ಟ್ರೈನಿಂಗ್ ಪ್ರಿಫರೆನ್ಸ್, ಸ್ಟೆಪ್ 5ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ. ಇಲ್ಲಿ ನೋಡಿ ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸ್ ನೋಡೋಣ. ಇಲ್ಲಿ ನೋಡಿ ಮೊದಲನೇದಾಗಿ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಒಂದು ಫೋಟೋ JPG ಫಾರ್ಮ್ಯಾಟ್ನಲ್ಲಿರಬೇಕು. ಅದನ್ನು ಅಪ್ಲೋಡ್ ಮಾಡಿ. ಅದ ನಂತರ ಇಲ್ಲಿ ಸ್ಟೂಡೆಂಟ್ ನೇಮ್ ಹಾಕಿ, ಅಂದರೆ ನಿಮ್ಮ ಹೆಸರು. ಇದ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೇಳುತ್ತೆ. ಅದ ನಂತರ ನೀವು ಮೇಲ್ ಫಿಮೇಲ್ ಅದನ್ನು ಹಾಕಬೇಕು. ಅಂದರೆ ನೀವು ಕ್ಯಾಟಗರಿನಲ್ಲಿ ನೀವು OBC ಆಗಿರ್ಬೋದು, SC ST ಆ ಥರ ಕ್ಯಾಟಗರಿ ಇರುತ್ತೆ. ಯಾವ ಕ್ಯಾಟಗರಿಯಿಂದ ಬಂದಿರ್ತೀರ ಆ ಒಂದು ಕ್ಯಾಟಗರಿನಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಮದರ್ ನೇಮ್ ಅಂದರೆ ನಿಮ್ಮ ತಾಯಿಯವರ ಹೆಸರು ಕೇಳ್ತಾರೆ. ಅಂದರೆ ನಿಮ್ಮ ತಾಯಿಯ ಹೆಸರು ಹಾಕಿ, ಅದ ನಂತರ ಇಲ್ಲಿ ನಿಮ್ಮ ಫಾದರ್ ನೇಮ್ ಅಂದರೆ ನಿಮ್ಮ ತಂದೆಯವರ ಹೆಸರು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಿಮ್ಮ ತಂದೆ ಹೆಸರು ಹಾಕಿ, ಅದ ನಂತರ ಇಲ್ಲಿ ಮದರ್ ನೇಮ್ ನಿಮ್ಮ ಮದರ್ ನೇಮ್ ಹಾಕಿದ ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ, ಅದ ನಂತರ ಮೈನಾರಿಟಿ. ನೋಡಿ ಮೈನಾರಿಟಿ ಏನಂದರೆ ನೀವೇನಾದರೂ ಮುಸ್ಲಿಂ ಸಮುದಾಯದವರಾಗಿದ್ದರೆ, ಕ್ರಿಶ್ಚಿಯನ್ ಜೈನ್ ಸಮುದಾಯದವರಾಗಿದ್ದರೆ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು ಎಸ್ ಅಂತ. ಇಲ್ಲ ನೀವು ಮೈನಾರಿಟಿ ಇಲ್ಲ ಬೇರೆ ಕಾಸ್ಟ್ನವರಾಗಿದ್ದರೆ ಇಲ್ಲಿ ಜಸ್ಟ್ ನೀವು ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದ ನಂತರ ಪರ್ಸನ್ ವಿತ್ ಡಿಸಬಿಲಿಟಿ, ನೀವೇನಾದರೂ ಡಿಸಬಿಲಿಟಿ ಆಗಿದ್ದರೆ ಆಲ್ಮೋಸ್ಟ್ 90% ಯಾರೂ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮ ಒಂದು ಇಮೇಲ್ ID ಹಾಕ್ಕೊಳ್ಳಿ. ಅದ ನಂತರ ಮೊಬೈಲ್ ನಂಬರ್ ಹಾಕೊಂಡ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ ಇಲ್ಲಿ ನೀವು ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಹಾಕಬೇಕು. ಅಂದರೆ ನೀವು ಯಾವ ಒಂದು
ಮಂತ್ ಆಫ್ ಪಾಸಿಂಗ್ ಅಂದರೆ ಯಾವ ತಿಂಗಳಿನಲ್ಲಿ ನೀವು ಪಾಸ್ ಆಗಿದ್ರೆ ಇಲ್ಲಿ ಹಾಕಿ ಪರ್ಸೆಂಟೇಜ್ ನೋಡಿ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ಅದನ್ನು ಇಲ್ಲಿ ನೀವು ಹಾಕೋಬೇಕು. ಅದಾದ ನಂತರ ಪಾಸ್ಡ್ ಸರ್ಟಿಫಿಕೇಟ್ PDF ಅಂದರೆ ನಿಮ್ಮ ಒಂದು ಎಜುಕೇಷನ್ PDF ಏನಿದೆ ಅಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು PDF ಫಾರ್ಮೆಟ್ನಲ್ಲಿ ಇರಬೇಕು, ನೆನಪಿರಲಿ. ಅದಾದ ನಂತರ ಗ್ರಾಜ್ಯುಯೇಟ್ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಜಾಯಿಂಟ್ ಆಫ್ಟರ್ ಅಂತ ಈ ರೀತಿ ನೀವು ಯಾವ ಕೋರ್ಸ್ ಮುಗಿಸಿದ್ರೆ ಅದನ್ನು ಇಲ್ಲಿ ಕೇಳ್ತಿರುತ್ತೆ. ಅಂದರೆ ನೀವು BA BSc ಡಿಗ್ರಿ ಈ ರೀತಿ ಕೇಳ್ತೆ ನೋಡಿ. ಈ ರೀತಿ ಶೋ ಆಗೋದಿಲ್ಲ, ಆ್ಯಕ್ಚುಲಿ ಈ ರೀತಿ ಶೋ ಆಗೋದಿಲ್ಲ, ಬೇರೆ ರೀತಿ ಶೋ ಆಗುತ್ತಾ ಇರುತ್ತೆ. ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ತೋರಿಸೋಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಚಾಯ್ಸ್ ಮಾಡ್ಕೋಬೇಕು. ಅಂದರೆ ನೀವು ಕಲಿತಂತಹ ಎಜುಕೇಷನ್ ಸ್ಟೇಟ್ ಇದೆ. ಅದಾದ ನಂತರ ಇನ್ಸ್ಟಿಟ್ಯೂಟ್ ಡಿಸ್ಟ್ರಿಕ್ಟ್ ಅಂದರೆ ನೀವು ಯಾವ ಜಿಲ್ಲೆಯಿಂದ ನಿಮ್ಮ ಒಂದು ಎಜುಕೇಷನ್ ಮುಗಿಸಿದರೆ ಅದನ್ನು ಇಲ್ಲಿ ಹಾಕಬೇಕು. ಅದಾದ ನಂತರ ಇನ್ಸ್ಟಿಟ್ಯೂಟ್ ನೇಮ್ ಅಂದರೆ ನೀವು ಯಾವ ಕಾಲೇಜ್ನಲ್ಲಿ ಕಲ್ತಿದ್ದೀರ ಆ ಕಾಲೇಜಿನ ಹೆಸರು ಹಾಕಬೇಕು. ಅದಾದ ನಂತರ ಯಾವ ಬೋರ್ಡ್ ನೀವು ಕಲ್ತಂಥ ಇನ್ಸ್ಟಿಟ್ಯೂಟ್ ಬೋರ್ಡ್ ನೇಮ್ ಏನಿದೆ ಅದನ್ನು ಇಲ್ಲಿ ಹಾಕಬೇಕು. ಅದಾದ ನಂತರ ಸ್ಟೂಡೆಂಟ್ ID ಎನ್ರೋಲ್ಮೆಂಟ್ ID ಅಂದರೆ ಸ್ಟೂಡೆಂಟ್ ID ಎನ್ರೋಲ್ಮೆಂಟ್ ID ಅಂದರೆ ನೀವೇನು ಎನ್ರೋಲ್ಮೆಂಟ್ ID ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಒಂದು ಮೇಲ್ಗೆ ನಾನು ಆಲ್ರೆಡಿ ಇಲ್ಲಿ ನಿಮಗೆ ತೋರಿಸಿದ್ದೀನಿ. ಮೇಲ್ಗೆ ಒಂದು ಮೆಸೇಜ್ ಬಂದಿತ್ತು, ಅದರ ಜೊತೆಗೆ ನೀವು ಒಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ. ಆ ಒಂದು ಎನ್ರೋಲ್ಮೆಂಟ್ ನಂಬರ್ನ ಇಲ್ಲಿ ಹಾಕಬೇಕು ನೀವು. ನಾನು ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಇಮೇಲ್ ಐಡಿಗೆ ಇಲ್ಲಿ ಎನ್ರೋಲ್ಮೆಂಟ್ ID ಅಂತ ಈ ಜಾಗದಲ್ಲಿ ಬರುತ್ತೆ. ಬಂದಾಗ ಆ ಒಂದು ಎನ್ರೋಲ್ಮೆಂಟ್ ಐಡಿನ ಕಾಪಿ ಮಾಡಿಕೊಂಡು ನೀವು ನಿಮ್ಮ ಇಮೇಲ್ನಲ್ಲಿ ಬಂದಂಥ ಎನ್ರೋಲ್ಮೆಂಟ್ ಐಡಿನ ಇಲ್ಲಿ ನೀವು ಹಾಕೋಬೇಕು. ಹಾಕಿದ ನಂತರ ಸ್ಕೂಲ್ ಪರ್ಸೆಂಟೇಜ್ ಅಂದರೆ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ ಅದನ್ನು ಇಲ್ಲಿ ಹಾಕಬೇಕು. ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಸೆಲ್ಫ್ ಅಬೌಟ್ ಯುವರ್ ಸೆಲ್ಫ್ ಅಂದರೆ ನಿಮ್ಮ ಬಗ್ಗೆ ಇಲ್ಲಿ ಸ್ವಲ್ಪ ಬರಿಬೇಕು. ಬರೆದ ನಂತರ ನೋಡಿ, ಇದಾದ ನಂತರ ಇಲ್ಲಿ ಜನರಲ್ ಸ್ಕಿಲ್ಸ್ ಬಗ್ಗೆ ಕೇಳ್ತಾ ಇದೆ. ನಿಮ್ಮ ಜನರಲ್ ಸ್ಕಿಲ್ಸ್ ಏನೇನಿದೆ ಅದನ್ನು ನೀವು ಇಲ್ಲಿ ಹಾಕಬೇಕು. ಅದ ನಂತರ ಲ್ಯಾಂಗ್ವೇಜ್ ಬಗ್ಗೆ ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತಿದೆ ಇಲ್ಲಿ ನೋಡ್ಬೋದು. ಅಂದರೆ ಹಿಂದಿ, ಇಂಗ್ಲೀಷ್ ಆ್ಯಂಡ್ ಸ್ಪೇಸ್ ಇಸ್ ನಾಟ್ ಅಲೌಡ್ ಅಂತ ಇದೆ. ಸ್ಪೇಸ್ ಕೊಡೋಕೆ ಹೋಗಬೇಡಿ. ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ, ನೀವು ಥರ್ಡ್ ಕಮ್ಯುನಿಕೇಷನ್ ಇನ್ಫಾರ್ಮೇಷನಲ್ಲಿ ಬರ್ತೀರಾ ನೋಡಿ. ಇದರಲ್ಲಿ ನೀವು ನಿಮ್ಮ ಒಂದು ಅಡ್ರೆಸ್ ಬಗ್ಗೆ ಕೇಳುತ್ತೆ. ಅಡ್ರೆಸ್ ಏನು, ನಿಮ್ಮ ಒಂದು ಊರಿನ ಪಿನ್ ಕೋಡ್ ನಂಬರ್ ಹಾಕಬೇಕು. ಅದ ನಂತರ ನಿಮ್ಮ ಪೋಸ್ಟ್ ಆಫೀಸ್ನ ಹೆಸರು ಅಂದರೆ ಡೀಟೇಲ್ ಹಾಕಬೇಕು. ಅದ ನಂತರ ಪೋಸ್ಟ್ ಆಫೀಸ್ ಬಗ್ಗೆ ಅಂದರೆ ಅಡ್ರೆಸ್ನ ಡೀಟೇಲ್ ಹಾಕಿ ಇಲ್ಲಿ ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೋಬೇಕು. ಅದ ನಂತರ ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಅಡ್ರೆಸ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಹಾಕಬೇಕು. ನಂತರ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಒಂದು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ದರೆ, ಒಂದೇ ಆಗಿದ್ದರೆ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಅಡ್ರೆಸ್ ಏನಿದೆ ಆಟೋಮೆಟಿಕ್ಲಿ ಫಿಲ್ ಆಗುತ್ತೆ. ಇದಾದ ನಂತರ ಲೊಕೇಶನ್ ಪ್ರಿಫರೆನ್ಸ್ ನೀವು ಇಲ್ಲಿ ಹಾಕಬೇಕು ನೋಡಿ. ನಿಮ್ಮ ಒಂದು ಟ್ರೈನಿಂಗ್ ಪ್ರಿಫರೆನ್ಸ್ ಎಲ್ಲಿ ಹಾಕೋಬೇಕು ಅನ್ನೋದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು ನೋಡಿ. ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3 ಅಂತ ಇದೆ. ನೀವು ಒಂದೇ ರಾಜ್ಯದಲ್ಲಿ ಬೇಕಾದರೂ ಪ್ರಿಫರೆನ್ಸ್ ಹಾಕೋಲಿಕ್ಕೆ ಅವಕಾಶ ಇದೆ ಅಥವಾ ಇಲ್ಲೋ ಅನ್ನೋದು ನೀವು ಅಲ್ಲಿ ಪ್ರಿಫರೆನ್ಸ್ ತೊಗೊಳ್ಳುವಾಗ ನಿಮಗೆ ಅದು ಶೋ ಆಗುತ್ತೆ ನೋಡಿ. ನೀವು ಇಲ್ಲಿ ಪ್ರಿಫರೆನ್ಸ್ ರಾಜ್ಯಗಳು ತೊಗೊಂಡಾಗ ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಸ್ ಬರುತ್ತೆ. ಆ ಒಂದು ನೀವು ಡಿಸ್ಟ್ರಿಕ್ಸ್ನ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇದಾದ ನಂತರ ಫೀಲ್ಡ್ ಪ್ರಿಫರೆನ್ಸ್ ಕೂಡ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಸೆಲೆಕ್ಟ್ ಪ್ರಿಫರೆನ್ಸ್ 1, ಸೆಲೆಕ್ಟ್ ಪ್ರಿಫರೆನ್ಸ್ 2 ಅಂತ ಇರುತ್ತೆ. ಇಲ್ಲಿ ನೀವು ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3 ಅಂತ ಈ ರೀತಿ ಬರುತ್ತೆ. ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಕೇಳುತ್ತೆ ನೋಡಿ. ಬ್ಯಾಂಕ್ ಡೀಟೇಲ್ಸ್ನಲ್ಲಿ IFSC ಕೋಡ್ ಇರುತ್ತೆ. ಅದ ನಂತರ ಬ್ಯಾಂಕ್ ಬ್ರಾಂಚ್ ನೇಮ್ ಇರುತ್ತೆ, ಅದನ್ನು ಹಾಕಿ. ಅದ ನಂತರ ಬ್ಯಾಂಕ್ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್, ಅದ ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ನೋಡಿ. ಕೇರ್ಫುಲ್ ಹಾಕಿ, ಯಾಕೆಂದರೆ ನೀವು ಇಲ್ಲಿ ಏನು ಡೀಟೇಲ್ಸ್ ಹಾಕಿರ್ತೀರ ಅದರ ಮೇಲೆ ನಿಮ್ಮ ಬ್ಯಾಂಕಿನ ಡೀಟೇಲ್ಸ್ ಇದೇ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಅಕೌಂಟ್ ನಂಬರ್ಗೆ ನಿಮ್ಮ ಒಂದು ಸ್ಟೈಫಂಡ್ ಬರುತ್ತೆ. ಅಂದರೆ ಗೌರ್ಮೆಂಟ್ದು ಸಬ್ಸಿಡಿ ಆಗಿರ್ಬೋದು, ಮತ್ತು ಕಂಪ್ನಿ ಕೊಡ್ತಿರೋ 4,500 ಸ್ಟೈಫಂಡ್ ಏನಿದೆ ಅದು ಇದೇ ಅಕೌಂಟ್ಗೆ ನಿಮ್ಮ ಒಂದು ಅಕೌಂಟಿಗೆ ಜಮಾ ಆಗುತ್ತೆ. ಅದಾದ ನಂತರ ಅಪ್ಲೋಡ್ ಪಾಸ್ಬುಕ್, ನಿಮ್ಮ ಒಂದು ಪಾಸ್ಬುಕ್ ಓನ್ಲಿ PDF ಸೈಜ್ನಲ್ಲಿರಬೇಕು. ಅದನ್ನು ಅಪ್ಲೋಡ್ ಮಾಡಿದ ನಂತರ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಇಲ್ಲಿ ನೋಡಿ ನೀವು ಬ್ಯಾಂಕ್ ಡೀಟೇಲ್ಸ್ ಈ ರೀತಿ ಶೋ ಆಗ್ತಾ ಇರುತ್ತೆ. ನಿಮಗೆ ಏನಾದರೂ ಒಟ್ಟು ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಅನಿಸಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಡೀಟೇಲ್ಸ್ನ ನೀವು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆದಾಗ ನಿಮ್ಮ ಒಂದು ಎನ್ರೋಲ್ಮೆಂಟ್ ಐ ಡಿ ಏನಿದೆ ಅದು ಪೂರ್ತಿಯಾಗಿ ಇಲ್ಲಿ ಜನರೇಟ್ ಆಗಿ ಬರುತ್ತೆ. ಇದೇ ನಿಮ್ಮ ಒಂದು ಎನ್ರೋಲ್ಮೆಂಟ್ ಐ ಡಿನ ಇಟ್ಕೊಂಡು ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಅಪ್ಲೈ ಮಾಡಬೇಕು. ಸೊ ಫ್ರೆಂಡ್ಸ್, ಇದರದೊಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋ ನಂತರ ಈಗ ನಾವು ಮತ್ತೆ ಮೇನ್ ಪೇಜ್ಗೆ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ವೆಬ್ಸೈಟ್ಗೆ ನಾವು ಹೋಗೋಣ. ನೋಡಿ ಫ್ರೆಂಡ್ಸ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವೆಬ್ಸೈಟ್ ಲಿಂಕ್ ಕೂಡ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವೆಬ್ಸೈಟ್ಗೆ ಬಂದುಬಿಡ್ತೀರಾ. ನೋಡಿ ಫ್ರೆಂಡ್ಸ್, ಅಪ್ರೆಂಟಿಸ್ಶಿಪ್ ಅಂದರೆ ನ್ಯಾಟ್ಸ್ ಪೋರ್ಟಲ್ನಲ್ಲಿ ಅಪ್ಲೈ ಮಾಡಿದ ನಂತರ ನಿಮಗೆ ಒಂದು ಅಂದರೆ ಎನ್ರೋಲ್ಮೆಂಟ್ ಐ ಡಿ ಸಿಗುತ್ತೆ. ಅದರ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಲೈ ಅಂತ ಬರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಅಂದರೆ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಅಪ್ಲಿಕೆಂಟ್ ಹೆಸರು ಅಂದರೆ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿ, ಅಥವಾ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಇಲ್ಲಿ ನೀವು ಹೆಸರಾಗಬೇಕು. ಅದಾದ ನಂತರ ಅಪ್ಲಿಕೆಂಟ್ ಇಮೇಲ್ ಐ ಡಿ. ನೋಡಿ ಫ್ರೆಂಡ್ಸ್, ನೀವು ನ್ಯಾಟ್ಸ್ ಪೋರ್ಟಲ್ನಲ್ಲಿ ಯಾವ ಇಮೇಲ್ ಐ ಡಿ ಕೊಟ್ಟಿದ್ದೀರಾ ಅದನ್ನೇ ನೀವು ಇಲ್ಲಿ ಕೊಡಬೇಕು. ಸೊ ಇಮೇಲ್ ಐ ಡಿ ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯಾಟ್ಸ್ ಪೋರ್ಟಲ್ನಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿದೆ ಅದೇ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ. ಇದಂತರ ನಿಮ್ಮ ಒಂದು ಪಾಸ್ವರ್ಡ್. ನೋಡಿ ಫ್ರೆಂಡ್ಸ್, ನಿಮ್ಮ ಹೆಸರು ಏನಾದರೂ ಆಕಾಶ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಆಕಾಶ್ ಇದೆ ಅಂತ ಅಂದ್ಕೊಳ್ಳಿ. ಆಕಾಶ್ ಮುಂದೆ ನೋಡಿ ಫ್ರೆಂಡ್ಸ್, ನೀವು ಯಾವ ರೀತಿ ಆಕಾಶ್ @123 ನಿಮ್ಮ ಹೆಸರು ಏನಾದರೂ ಆಕಾಶ್ ಇದೆ ಅಂತ ಅಂದ್ಕೊಳ್ಳಿ. ಅದ್ರ ಮುಂದೆ ಹಾಕಿದ ನಂತರ 123 ಈ ರೀತಿ ನಿಮ್ಮ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ ನೀವೇನಾದರೂ ಫೀಮೇಲ್ ಆಗಿದ್ದರೆ ನಿಮ್ಮ ಹೆಸರು ಏನಾದರೂ ಅಶ್ವಿನಿ ಆಗಿದ್ದರೆ ಅಶ್ವಿನಿ @123 ಅಂತ ಈ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನೋಡಿ ಮತ್ತೊಮ್ಮೆ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ನ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಲಾಗಿನ್ ಐ ಡಿ ಅಂದರೆ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಬೇಕು. ನೀವು ಜಸ್ಟ್ ಈಗ ತಾನೇ ನಿಮ್ಮ ಒಂದು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ವ ಆ ಪಾಸ್ವರ್ಡ್ನ ಇಲ್ಲಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಅಪ್ಲೋಡ್ ಯುವರ್ ಪ್ರೊಫೈಲ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಫೋಟೋನ ಅಪ್ಲೋಡ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಅಪ್ಲಿಕೆಂಟ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಬರುತ್ತೆ. ಮೊದಲನೇದಾಗಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅದ ನಂತರ ಇಲ್ಲಿ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಹಾಕಿ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಏಜ್ ಆಟೋಮೆಟಿಕ್ಲಿ ಶೋ ಆಗುತ್ತೆ. ಇದಂತರ ನೀವು ಮೇಲ ಫಿಮೇಲ್ ಅದನ್ನು ಇಲ್ಲಿ ಹಾಕಬೇಕು. ಮ್ಯಾರಿಟಲ್ ಸ್ಟೇಟಸ್ ನಿಮಗೆ ಮದುವೆ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕೊಳ್ಳಿ. PWD ಸ್ಟೇಟಸ್ ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಕ್ಯಾಟಗರಿ SC ST OBC ಏನಾಗಿದ್ದೀರಾ ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ SC ST ನೀವು ಏನಾಗಿದ್ದೀರಾ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಪ್ರಿಫರೆನ್ಸಿ ಅದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ. ಬಂದಾಗ ಇಲ್ಲಿ ನೋಡಿ ನೀವು ಅಂದರೆ ನಿಮಗೆ ಬೇಸಿಕ್ ಇಂಗ್ಲೀಷ್ ಬರುತ್ತೆ, ನೀವು ಬೇಸಿಕ್ ಅಥವಾ ಬಿಗಿನರ್ ಅಥವಾ ಇಂಟರ್ಮೀಡಿಯೇಟ್ ಅಂತ ಕೇಳುತ್ತೆ, ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನಿಮಗೆ ಪ್ರೊಫೆನ್ಸಿಯನ್ಸಿ ನಿಮಗೆ ಅಂದರೆ ರೀಡ್ ರೈಟ್ ಸ್ಪೀಕ್ 3 ಬರುತ್ತಾ ಅಥವಾ ಜಸ್ಟ್ ರೀಡ್ ಮಾಡೋಕ್ಕೆ ಬರುತ್ತಾ ಅಥವಾ ರೈಟ್ ಮಾಡೋಕ್ಕೆ ಬರುತ್ತಾ. 3 ಬಂದರೆ ರೀಡ್ ರೈಟ್ ಸ್ಪೀಕ್ ಬೆಟರ್ ಅಂತಾರೆ. ರೀಡ್ ರೈಟ್ ಸ್ಪೀಕ್ 3 ಕೂಡ ಇಲ್ಲಿ ನೀವು SS ಅಂತಲೇ ಹಾಕ್ಕೊಳ್ಳಿ. ಇದ ನಂತರ ಹಿಂದಿ ಪ್ರೊಫೆನ್ಸಿಯನ್ಸಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಅಂದರೆ ನಿಮಗೆ ಹಿಂದಿ ಬೇಸಿಕ್ ಬಿಗಿನರ್ ಇದ್ದರೆ ಅಥವಾ ನೀವು ಅಂದರೆ ನೀಟಾಗಿ ಓದೋಕ್ಕೆ ಬರೆಯೋಕ್ಕೆಲ್ಲ ಬರೆದ್ರೆ ಇಲ್ಲಿ ಅಡ್ವಾನ್ಸ್ನ ನೀವು ಚಾಯ್ಸ್ ಮಾಡ್ಕೋಬೋದು. ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ನಿಮಗೆ ರೀಡ್ ರೈಟ್ ಸ್ಪೀಕ್ ನಿಮಗೆ ಬರೆಯೋಕ್ಕೆ ಬಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಅಂದರೆ ಓದೋಕ್ಕೆ ಬಂದರೆ ಎಸ್ ಅಂತ ಹಾಕ್ಕೊಳ್ಳಿ, ಮಾತಾಡೋಕ್ಕೆ ಬಂದರೆ ಎಸ್ ಅಂತ ನೀವು ಹಾಕೋಬೋದು. ಇಲ್ಲಾಂದರೆ ನಿಮಗೆ ಯಾವುದು ಬರೋದಿಲ್ಲೋ ಅದನ್ನು ನೀವು ಇಲ್ಲಿ ನೋ ಅಂತ ನೀವೇನಾದರೂ ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಅಡಿಷ್ನಲ್ ಲ್ಯಾಂಗ್ವೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ನಡ ಅಂತ ಬರುತ್ತೆ. ಕನ್ನಡ ಅಂತ ಹಾಕ್ಕೊಂಡು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ನಿಮ್ಗೆ ಕಡ್ಡಾಯವಾಗಿ ರೀಡ್ ರೈಟ್ ಸ್ಪೀಕ್ 3 ಕೂಡ ಬರಲೇಬೇಕು. ಸೊ ಎಲ್ಲವೂ ಕೂಡ ಇಲ್ಲಿ SS ನಾನು ಮಾಡ್ಕೊಂಡ ನಂತರ ಅಪ್ಲಿಕೆಂಟ್ ಎಜುಕೇಷನ್ ಡೀಟೇಲ್ಸ್ ಅಂತ ಇದು ಬರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಹಾಕಿದ ನಂತರ ಇಲ್ಲಿ ಸೇವ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು 10th ಸೆಕೆಂಡರಿ ಗ್ರಾಜುಯೇಷನ್. ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ರಾಜುಯೇಷನ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಗ್ರಾಜುಯೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಡೇಟ್ ಆಫ್ ಲಾಸ್ಟ್ ಮಾರ್ಕ್ಶೀಟ್ ಅಂದರೆ ನಿಮ್ಮ ಮಾರ್ಕ್ಶೀಟ್ ಲಾಸ್ಟ್ ಡೇಟ್ ಏನಿದೆ ಅದನ್ನು ನೀವು ಅಲ್ಲಿ ಹಾಕಬೇಕು. ಕರೆಂಟ್ಲಿ ಪರ್ಸ್ಯೂಯಿಂಗ್ ಅಂತ ಬರ್ತೀವಿ, ಇಲ್ಲಿ ನೋ ಅಂತ ಚಾಯ್ಸ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ.
ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೆಂಟ್ ಅಡ್ರೆಸ್ ಡೀಟೇಲ್ಸ್ ಬರುತ್ತೆ, ಅಂದರೆ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ ಆಗಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಬಿಲ್ಡಿಂಗ್ ನೇಮ್ ಆಗಿರ್ಬೋದು, ಫೇಮಸ್ ಬೀದಿ ಹೆಸರಾಗಿರ್ಬೋದು ಇಲ್ಲಿ ನೀವು ಹಾಕಬೇಕು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಮನೆಯ ನಂಬರ್ ಹಾಕಿ, ಇಲ್ಲಾಂದ್ರೆ ನೀವು ಸ್ಟೇಟ್ನ ಚಾಯ್ಸ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ, ನಿಮ್ಮ ತಾಲೂಕು ಅಥವಾ ಇಲ್ಲಿ ತಾಲೂಕು ನೇಮ್ ಮತ್ತು ನಿಮ್ಮ ಒಂದು ಊರಿನ ಹೆಸರು ಹಾಕಿ, ಅದಾದ ನಂತರ ಪಿನ್ ಕೋಡ್ ನಂಬರ್ ಹಾಕಿ. ಇದಂತ ನೋಡಿ ಫ್ರೆಂಡ್ಸ್ ಪರ್ಮನೆಂಟ್ ಅಡ್ರೆಸ್ ನಿಮ್ದು ಏನಾದರೂ ಅಂದರೆ ನಿಮ್ಮದು ಅಂದರೆ ನೀವು ಒಂದೇ ಅಡ್ರೆಸ್ ಮೇಲೆ ಇದ್ದರೆ ನಿಮ್ಮ ಅಡ್ರೆಸ್ ಯಾವತ್ತೂ ಚೇಂಜ್ ಆಗಿಲ್ಲ, ಒಂದೇ ಅಡ್ರೆಸ್ ಇದೆ ಅಂದರೆ ಇಲ್ಲಿ ಸೇಮ್ ಆ್ಯಸ್ ಪರ್ ಅಡ್ರೆಸ್ ಅಂತ ಬರೆದ್ರೆ ಸಾಕು, ಆಟೋಮೆಟಿಕ್ಲಿ ಇದು ಫಿಲ್ ಆಗೋಗುತ್ತೆ. ಫಿಲ್ ಹೋದಾಗ ಇಲ್ಲಿ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್ ಫ್ರಂಟ್ ಮತ್ತು ಬ್ಯಾಕ್, ಅಂದರೆ ಫ್ರಂಟ್ ಅಂದರೆ ನಿಮ್ಮ ಮುಂದೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಮುಂದುಗಡೆ ಏನಿರುತ್ತೆ ಅಂದರೆ ನಿಮ್ಮ ಫೋಟೋ, ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಹೆಸರು ಏನಿರುತ್ತೆ ಅದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಇದರ ಬ್ಯಾಕ್ ಸೈಡ್ ಅಂದರೆ ನಿಮ್ಮ ಅಡ್ರೆಸ್ದು ಏನು ಫೋಟೋ ಇರುತ್ತೆ ಅಲ್ವ ಹಿಂದುಗಡೆ, ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಫ್ರೆಂಡ್ಸ್ ನಿಮಗೆ ಏನಾದರೂ ಇವು ರೀಸೈಜ್ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನ ರೀಸೈಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಇಲ್ಲಿ ನೋಡಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜ್ ಅಂತ ಈ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿ. ಇದರಲ್ಲಿ ನೀವು ಈಸಿಯಾಗಿ ನಿಮ್ಮ ಒಂದು ಒಟ್ಟು ಡಾಕ್ಯುಮೆಂಟ್ಸನ್ನು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಇದರ ನಂತರ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಆಗೋದು ಎಲ್ಲವೂ ಕೂಡ ನಿಮಗೆ ರೀಸೈಜ್ ಈಸಿಯಾಗಿ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಫ್ರೆಂಡ್ಸ್ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ನ ಯಾವ ರೀತಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಈ ರೀತಿ ಅಪ್ಲೋಡ್ ಮಾಡಬೇಕು. ಸೊ ಒಂದೊಂದಾಗಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಗ್ರ್ಯಾಜುಯೇಟ್ ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್, ನಿಮ್ಮೊಂದು ಕಾಸ್ಟ್ ಸರ್ಟಿಫಿಕೇಟ್ ಒಂದೊಂದಾಗಿ ಇಲ್ಲಿ ಅಪ್ಲೋಡ್ ಮಾಡಿ. ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಲುಕಿಂಗ್ ಫಾರ್ ಅಪ್ರೆಂಟಿಸ್ ಅಂತ ಇದೆಯಲ್ವ, ನೀವು ಇದನ್ನು ಚಾಯ್ಸ್ ಮಾಡ್ಕೋಬೇಕು. ಅಂದರೆ ಲುಕಿಂಗ್ ಫಾರ್ ಅಪ್ರೆಂಟಿಸ್ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ನ್ಯಾಟ್ಸ್ ಪೋರ್ಟಲ್ ID ಅಂದರೆ ಅಪ್ರೆಂಟಿಸ್ಶಿಪ್ ನ್ಯಾಟ್ಸ್ ID. ನಾನು ಆಲ್ರೆಡಿ ನಿಮಗೆ ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂತ ಅಂದರೆ ಮಾಡಿದ್ದೀನಿ, ಅದರ ಅಪ್ಲೈ ಮಾಡಿದ ನಂತರ ನಿಮ್ಮ ಒಂದು ಇಮೇಲ್ ಐಡಿಗೆ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒಂದು ನ್ಯಾಟ್ಸ್ ID ಬರುತ್ತೆ ಅಲ್ವಾ, ಆ ಐಡಿನೇ ನೀವು ಇಲ್ಲಿ ಹಾಕಬೇಕು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪೂರಾ ಡೀಟೇಲ್ಸ್ ಈ ರೀತಿ ಶೋ ಆಗುತ್ತೆ. ಶೋ ಆದ ನಂತರ ನೋಡಿ ಫ್ರೆಂಡ್ಸ್ ಕೆಳಗಡೆ ಸ್ಕ್ರೋಲ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ನೀವು ಹೋಮ್ ಪೇಜ್ಗೆ ಬರ್ತಿರಲ್ವ. ಇನ್ನೊಂದು ಫ್ರೆಂಡ್ಸ್ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಒಂದು ವೆಬ್ಸೈಟಿಗೆ ಬಂದುಬಿಡ್ತೀರ. ಬಂದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಅಪ್ಲೈ ನೋ ಅಂತ ಬರುತ್ತೆ ಅಲ್ವಾ. ಸೊ ಈ ರೀತಿ ಬಂದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಓಕೆ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ನೀವು ಆಧಾರ್ ಕಾರ್ಡ್, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಎಲ್ಲವೂ ಕೂಡ ಅಪ್ಲೋಡೆಡ್ ಅಂತ ಈ ರೀತಿ ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಸಬ್ಮಿಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಸ್ಟೇಟ್ ಆಫ್ ಯುವರ್ ಚಾಯ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್ ಕರ್ನಾಟಕ ಅಂತ ಬರುತ್ತೆ, ಇದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಸರ್ಕಲ್ಸ್ಗಳನ್ನು ನೀವು ಚಾಯ್ಸ್ ಮಾಡ್ಕೋಬೇಕು ಒಂದೊಂದಾಗಿ. ಸೊ ಸರ್ಕಲ್ಸ್ ಚಾಯ್ಸ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದೊಂದಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಸರ್ಕಲ್ಸ್ಗಳನ್ನ ಚಾಯ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಮತ್ತೆ ನೀವು ಲಾಗಿನ್ ಪೇಜ್ ಮೇಲೆ ಬರಬೇಕು. ಲಾಗಿನ್ ಮೇಲೆ ಅಂದರೆ ಲಾಗಿನ್ ಪೇಜ್ಗೆ ಬಂದು ನಿಮ್ಮ ಒಂದು ಲಾಗಿನ್ ID ಪಾಸ್ವರ್ಡ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಮತ್ತೆ ಅಂದರೆ ನಿಮ್ಮ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಇಲ್ಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಅದೇ ರೀತಿ ಇಲ್ಲಿ ರೈಟ್ ಸೈಡ್ ನೋಡ್ಬೋದು PNO ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಬರುತ್ತೆ, ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸ್ನ ಕೊಟ್ಟೋಗೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಇಲ್ಲಿ ನೋಡ್ಬೋದು ನೀವು UPI ಮುಖಾಂತರ ನೀವು ನಿಮ್ಮ ಒಂದು ಪೇಮೆಂಟ್ನ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಸ್ಕ್ಯಾನರ್ನ ನಿಮ್ಮ ಒಂದು ಫೋನ್ಪೇ, Paytm, ಗೂಗಲ್ ಪೇನಲ್ಲಿ ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಅಂದರೆ ನಿಮ್ಮ ಒಂದು ಏನಿದೆ ಅಪ್ಲಿಕೇಶನ್ ಫೀ ಅದು ಕಂಪ್ಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಕಂಪ್ಲೀಟ್ ಆದ ನಂತರ
ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದು ಕಂಪ್ಲೀಟ್ ಆಗೋಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಇನ್ನೊಂದು ಫ್ರೆಂಡ್ಸ್, ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಅಪ್ಲೈ ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ನ್ಯಾಟ್ಸ್ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಮಾಡಿದ ನಂತರನೇ ಈ ಒಂದು ವೆಬ್ಸೈಟ್ಗೆ ಬಂದು ನೀವು ಅಪ್ಲೈ ಮಾಡೋದಕ್ಕೆ ಅರ್ಹರಿರ್ತೀರ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.